ಸಂತೋಷವಿಲ್ಲದೆ ನಮ್ಮ ಪ್ರಜೆಗಳನ್ನು ಸತ್ಯಾರ್ಥಗಳಾಗಿ ಪರಿವರ್ತಿಸಿ ಅವರನ್ನು ಮಕ್ಕಳಾಗಿಯಲ್ಲಿ ಸಹಾಯಕೊಂಡು ಬಂದಿದ್ದೇನೆ. ಎಂದಿನಂತೆ ಇಂದು ಕೂಡ ಓಲಗ ಇದ್ದಂತಹ ಸಂದರ್ಭ ಏನಂತೆ
Babu re,
ಈಕೆ ಅಧಿಕಾರಕ್ಕೆ ಬಂದರೆ ಅನೇಕ ಅರಸ ಮಕ್ಕಳನ್ನು ಗೆದ್ದು ಬಂದಿದ್ದಾಳೆ. ಮೊಮ್ಮಗಳಾದ ಇವಳಲ್ಲಿ ನೀನು ನಡೆದಾಡುವುದು ಸರಿಯಲ್ಲ. ಇವಳನ್ನು ಆಟವಾಗಿ ತೆಗೆದುಕೊಂಡು ಹೋಗಿ ಬಂಧಿಸು. ನಾರದರೆ ನೀವು ಹೇಳಿದ ವಿಚಾರ ಕೇಳಿ ತುಂಬಾ ಸಂತೋಷವಾಯಿತು. ನಿಮ್ಮ ದರ್ಶನದಿಂದ ಹೀಗೆ ಯಾರನ್ನೂ ವಿಚಾರವನ್ನು ತಿಳಿದೆ. ನೀವು ಬಾರದಿದ್ದರೆ ಇಲ್ಲಿ ದೊಡ್ಡ ಅಪರಾಧವಾಗಿರುವುದಿತ್ತು. ಆದರೆ ಇನ್ನು ಅವಳು ದಿಕ್ಕಿನಲ್ಲಿಯೇ ಕುದಿಯುತ್ತಿದ್ದಾಳೆ. ನೀವೇ ಆಕೆಯನ್ನು ಸಂತೈಸಬೇಕು. ಆಕೆಯನ್ನು ನಾನೇ ಸಂತೈಸುತ್ತೇನೆ. ಚಿಂತಿಸಬೇಡ. ಸ್ವಾಮಿ, ಯಾಕೆ ವಿಚಾರವನ್ನು ತಿಳಿಸಬೇಕು? ಮೀನಾಕ್ಷಿ, ಈಗ ನೀನು ಹೊಡೆದಾಡುವುದು ಯಾರಲ್ಲಿ ಬಲ್ಲೆಯ? ಯಾರು? ನಿನ್ನ ಮಾತೆಯಾದ ಸಂಸದಾನೇ ತಂದೆ. ಹೌದಾ? ಈಗ ನಿನಗೆ ಸಂಬಂಧದಲ್ಲಿ ಅಜ್ಜ. ಅಯ್ಯೋ, ಮೊಮ್ಮಗಳಾದ ನೀನು ಅಜ್ಜನಲ್ಲಿ ಹೊಡೆದಾಡುವುದು ಸರಿಯಲ್ಲ. ಅಜ್ಜನಲ್ಲಿ ಹೊಡೆದಾಡುವುದು ಸರಿಯಲ್ಲ. ಆತನ ಪಾದರ್ಶಿಗೆ ಶ್ರಮೆ ಮಾಡಿ ಆತನಿಲ್ಲನ್ನು ಖಂಡಿಸುತ್ತಾನೆ. ಪ್ರಕಾರಕ್ಕೆ ಬಂದು ನನ್ನಿಂದಾಗುವ ತಪ್ಪನ್ನು ತಪ್ಪಿಸಿದ್ದೀರಾ? ನಾಳೆಗೆ ಇಬ್ಬರಿಗೂ ಶುಭ ಹಾರೈಸಿ ನಾನಿನ್ನು ಬರುತ್ತೇನೆ. ನಮಸ ಮಕ್ಕಳ ನಿಟ್ಟು ಎರಗಿದ ತರಣೆಯ ಎರಗಿದ ತರಣೆಯ ಅಜ್ಜಯ್ಯ, ನೀವು ನನ್ನ ಅಜ್ಜೆಯನ್ನು ತಿಳಿಯದೆ ಹೋದೆ. ನಿಮ್ಮ ಮೇಲೆ ಕೈ ಮಾಡುವ ಪರಿಸ್ಥಿತಿ ಬಂತು. ಹಾಗಾಗಿ ನನ್ನನ್ನು ಕ್ಷಮಿಸಬೇಕು. ನಿನ್ನ ಬಂದು ಉಪಯವಂಶಗೆ ಕೀರ್ತಿ ಇನ್ನಿತು ಸತ್ವಾಧಿಕರ ಕೇಳಿಗೋದಿಲ್ಲ. ಇನ್ನಿತು ಸತ್ವಾಧಿಕರ ಕೇಳಿಗೋದಿಲ್ಲ. ಪೂರ್ವದಲ್ಲಿ ಮಾತನಾಡಿಸಲು ಸಮಯ ಸಿಕ್ಕಲಿಲ್ಲ. ಈಗ ನನ್ನ ಒಮ್ಮಗಳನ್ನು ಕಾಣುವ ಯೋಗ ಸಿಕ್ಕಿತ್ತಲ್ಲವೇ? ಇದು ನನಗೆ ಸಂತೋಷದ ವಿಚಾರ. ಇದೆಲ್ಲ ಅದ್ಭುತ. ಹೇಗೆ ಬಂದಿದ್ದೀಯ? ಇಲ್ಲಿಯೇ 3 ದಿವಸ ಅತಿಥಿಯನ್ನು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಮುಂದೆ ನಿನ್ನ ಕಾರ್ಯ